ಬರದ ನಾಡಲ್ಲಿ ರಣಭೀಕರ ಬರ ಪರಿಸ್ಥಿತಿ ಇದೆ. ಕಲಬುರಗಿ ಜಲಾಶಯಗಳೆಲ್ಲ ಖಾಲಿಯಾಗಿ ಹೋಗಿದೆ. ಇನ್ನೊಂದ್ ಕಡೆ ಭೀಮಾ ನದಿ ಒಡಲೆ ಬತ್ತಿ ಹೋಗಿದೆ. ಸಮ್ಮರ್ ಸೀಸನ್ ಅಲ್ಲಿ ನಾವು ನೋಡ್ತಾ ಬರ್ತಾ ಇದೀವಿ. ಇತ್ತೀಚಿನ ವರ್ಷಗಳಲ್ಲಂತೂ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾಕಾದ್ರೂ ಬೇಸಿಗೆಗಾಲ ಬರುತ್ತಪ್ಪ ಅಂತ ಜನ ಅಲ್ಲಿ ಬವಣೆಯನ್ನ ಪಡ್ತಾರೆ. ಆ ರೀತಿ ಪರಿಸ್ಥಿತಿ ಇದೆ. ಒಂದ್ ಕಡೆ ಜಲಾಶಯಗಳೆಲ್ಲ ಬತ್ತಿ ಹೋಗ್ತಾ ಇದೆ, ಇನ್ನೊಂದ್ ಕಡೆ ಭೀಮಾ ನದಿ ಒಡಲು ಕೂಡ ಖಾಲಿ ಆಗ್ತಾ ಇದೆ. ಜನರಿಗೆ ನೀರಿಲ್ಲ, ಜಾನುವಾರುಗಳಿಗೆ ಮೇವು ಸಿಗ್ತಾ ಇಲ್ಲ, ಉದ್ಯೋಗ ಖಾತ್ರಿ ಕೆಲಸವೂ ಇಲ್ಲದೆ ಜನರು ಗುಳೆಯನ್ನ ಹೋಗ್ತಾ ಇದ್ದಾರೆ. ಕಲಬುರಗಿಯ 7 ತಾಲೂಕುಗಳಲ್ಲೂ ಕೂಡ ಬರ ಪರಿಸ್ಥಿತಿ ಇದೆ. ಕಲಬುರಗಿಯಲ್ಲಿ ಮಳೆ ಬಂದ್ರೆ ಬೆಳೆ ಇಲ್ದಿದ್ರೆ ಬರ ಬರುತ್ತೆ, ನಿರೀಕ್ಷಿತ ಬೆಳೆಯೂ ಇಲ್ಲ, ಬೆಳೆ ಪರಿಹಾರವೂ ಕೂಡ ರೈತರಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಕಲಬುರಗಿಯ ರೈತರು ದಿಕ್ಕು ತೋಚದಂತೆ ಆಗಿದ್ದಾರೆ. ಒಂದ್ ಕಡೆ ನೀರು ಸಿಗ್ತಾ ಇಲ್ಲ, ಜಾನುವಾರುಗಳನ್ನ ಅಟ್ಲೀಸ್ಟ್ ಸಾಕೋಣ ಅಂದ್ರೆ ಮೇವು ಸಿಗ್ತಾ ಇಲ್ಲ. ಕಲಬುರಗಿಯಲ್ಲಿ ಮಳೆ ಬಂದ್ರೆ ಬೆಳೆ ಕೂಡ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆ ಕೂಡ ಇಲ್ಲ. ಅಟ್ಲೀಸ್ಟ್ ಬೆಳೆಗೆ ಪರಿಹಾರವನ್ನಾದ್ರೂ ಸರ್ಕಾರ ಕೊಡುತ್ತಾ ಅಂತ ರೈತರು ಎದುರು ನೋಡ್ತಾ ಇದ್ದಾರೆ. ಅದು ಕೂಡ ಸರಿಯಾಗಿ ರೈತರಿಗೆ ಸಿಗ್ತಾ ಇಲ್ಲ. ಈಗ ನಾವು ನಿರಂತರವಾಗಿ ಜಿಲ್ಲಾಡಳಿತದ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ. ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಇದೆ ಅಲ್ಲಿ ಟ್ಯಾಂಕರ್ ಮುಖಾಂತರ ಕೂಡ ನಾವು ಆಗಲೇ ಸಪ್ಲೈ ಮಾಡ್ತಾ ಇದ್ದೀವಿ. ನಾನು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು EC ಕೂಡ ಪತ್ರ ಬರೆದಿದ್ದೀನಿ, DC ಅವರಿಗೆ ಕೂಡ ಪರ್ಮಿಷನ್ ಕೇಳಕ್ಕೆ ಹೇಳಿದ್ದೀನಿ. ನಾವು ಎಲ್ಲ ಶಾಸಕರಿಗೆ ಸೇರಿಸಿ ನಿಷ್ಪಕ್ಷಪಾತವಾಗಿ ಕೂತ್ಕೊಂಡು ಈ ಬರದ ಬಗ್ಗೆ ಚರ್ಚೆ ಮಾಡಬೇಕು. ಯಾಕಂದರೆ ನಾವು 1 ತಿಂಗಳಂದರೆ ಭಾಳ ಟೈಮ್ ಆಗ್ತದೆ. ಈಗಾಗಲೇ 1 ತಿಂಗಳು ನಾವು ಎಲೆಕ್ಷನ್ನಲ್ಲಿ ಕಳ್ಕೊಂಡಿದ್ದೀವಿ ಅಂತ ನಾನು ಪತ್ರ ಬರೆದಿದ್ದೀನಿ. ಮಾನ್ಯ ಕೃಷ್ಣ ಬೈರೇಗೌಡರ ಜೊತೆನೂ ಚರ್ಚೆ ಆಗಿದೆ, ಅವರು ಕೂಡ ECಗೆ ಬರೆದಿದ್ದಾರೆ. ಸೊ ಅದರಿಂದ ಸ್ವಲ್ಪ ನಮಗೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ಆದರೂ ಕೂಡ CEO ಅವ್ರ ಜೊತೆ, DC ಅವ್ರ ಜೊತೆ ಮತ್ತು ಕಮಿಷನರ್ ಅವ್ರ ಜೊತೆ ಟಚ್ನಲ್ಲಿದ್ದು ಎಲ್ಲೆಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ಅಲ್ಲಿಗೆ ನಾವು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ ಜಿಲ್ಲೆನಲ್ಲಿ ಎಲ್ಲನೂ ಘೋಷಿತ ಆಗಿದೆ. ಯಾವುದೇ ಇಂಥ ಒಂದು ಜಿಲ್ಲೆ ಎಲ್ಲ ತಾಲೂಕಿನಲ್ಲೂ ನೀರಿನ ಕೊರತೆ ಇದೆ. ಇವತ್ತು ಬೆಳೆ ಹಾನಿ ದಿನ ಸಂಪೂರ್ಣವಾಗಿದ್ದು ಇಲ್ಲ. ಮೇವಿಂದು ಕೂಡ ಕೊರತೆ ಬರೀ ಅಫಜಲ್ಪುರ್ ಜೇವರ್ಗಿನಲ್ಲಿ ಕಂಡು ಬಂದಿದೆ. ಬಟ್ ಅದನ್ನು ಕೂಡ ಇನ್ನೂ ಒಂದು 20 ದಿನ ಆದಮೇಲೆ 20 ದಿನ ತನಕ ಲಭ್ಯ ಇದೆ. ಅದಾದಮೇಲೆ ನಾವು ಲಭ್ಯ ಮಾಡ್ತೀವಿ ಅಂತ ಆಗಲೇ ಅಧಿಕಾರಿಗಳು ತಿಳಿಸಿದ್ದಾರೆ ನಮಗೆ. ಈಗ ನಾವು ಕಲಬುರಗಿಯಲ್ಲಿ ಬರದ ತೀವ್ರತೆ ಯಾವ ರೀತಿಯಾಗಿದೆ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಈಗ ಸಚಿವರು ಹೇಳ್ತಾ ಇದ್ರು ನಾವು ಮಾತುಕತೆಯನ್ನ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ. ಬಟ್ ಈಗ ಜನರಿಗೆ ಒಂದ್ ರೀತಿ ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಸೊ ಜಾನುವಾರುಗಳಿಗೂ ಕೂಡ ಮೇವಿಲ್ಲ, ಕಸಾಯಿಖಾನೆ ಸೇರ್ತಾ ಇವೆ. ಸೊ ಯಾವ ರೀತಿ ಕಷ್ಟಕರವಾಗಿದೆ ಈ ಬಾರಿಯ ಬರ? ಶರ್ಮಿತಾ, ಕಲಬುರಗಿ ಅಂದ್ರೆ ಬರದ ನಾಡಂತಾನೆ ಪ್ರಸಿದ್ಧಿ ಹೊಂದಂತಹ ಜಿಲ್ಲೆ. ಈ ಬಾರಿ ಅಂತೂ ಬರದ ತೀವ್ರತೆ ತಾರಕಕ್ಕೇರಿದೆ ಅಂತಾನೆ ಹೇಳ್ಬೋದು. ಜಿಲ್ಲೆಯ 7 ತಾಲೂಕುಗಳನ್ನು ಬರಪೀಡಿತ ಅಂತ ಈಗಾಗಲೇ ಘೋಷಣೆ ಮಾಡಲಾಗಿದೆ. 111 ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಜಿಲ್ಲೆಯ ಬಹುತೇಕ ಜಲಾಶಯಗಳು ಬತ್ತಿ ಹೋಗಿದ್ದಾವೆ, ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದಾವೆ, ಒಣಗ್ತಾ ಇದ್ದಾವೆ. ಭೀಮಾ ನದಿ ಏನು ಕಲಬುರಗಿ ಜೀವನಾಡಿ ಅನ್ಸ್ಕೊಂಡಿರುವಂತಹ ಭೀಮಾ ನದಿಯಲ್ಲೂ ಸಹ ನೀರಿಲ್ಲ. ಹೀಗಾಗಿ ಕುಡಿಯೋ ನೀರಿಗೂ ಪರದಾಟ ಎದುರಾಗಿದೆ. ಮತ್ತೊಂದು ಕಡೆ ಜಾನುವಾರುಗಳಿಗೆ ಮೇವಿನ ಸಮಸ್ಯೆನೂ ಎದುರಾಗಿದೆ. ಹೀಗಾಗಿ ನಿತ್ಯ 100 ಜಾನುವಾರುಗಳು ಮಹಾರಾಷ್ಟ್ರದ ಕಟಕರ ಪಾಲಾಗ್ತಾ ಇದ್ದಾವೆ. ಪಕ್ಕದ ನೆರೆಯ ಮಹಾರಾಷ್ಟ್ರಕ್ಕೆ ತಗೊಂಡೋಗ್ಬಿಟ್ಟು ಅಲ್ಲಿ ಮಾರಾಟ ಮಾಡಿ ಬರ್ತಾ ಇದ್ದಾರೆ. ಇಷ್ಟಾದ್ರೂ ಸಹ ಮತ್ತೊಂದು ಕಡೆ ಉದ್ಯೋಗ ಖಾತ್ರಿ ಕೆಲಸ ಸಿಗದೇ ಇರೋದ್ರಿಂದಾಗಿ ಬಹುತೇಕ ಜನ ಗುಳೆ ಹೋಗ್ತಾ ಇದ್ದಾರೆ. ತಾಂಡಗಳಲ್ಲಿ ಅಂತೂ ಮಕ್ಕಳು ಮತ್ತು ವಯೋವೃದ್ಧರು ಬಿಟ್ರೆ ಬಹುತೇಕರು ಪುಣೆ, ಮುಂಬೈ, ಬೆಂಗಳೂರು ಇತ್ಯಾದಿ ಕಡೆ ಗುಳೆ ಹೋಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಒಂದ್ ಕಡೆ ಅಧಿಕಾರಿಗಳು ಚುನಾವಣೆಯಲ್ಲಿ ಬಿಜಿಯಾಗಿದ್ದಾರೆ, ಜನಪ್ರತಿನಿಧಿಗಳು ಸಹ, ರಾಜಕಾರಣಿಗಳು ಸಹ ಚುನಾವಣೆಯಲ್ಲಿ ಬಿಜಿಯಾಗಿದ್ದಾರೆ. ಇದೇ ಒಂದು ದೊಡ್ಡ ಮಾರಕ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಬರ ತೀವ್ರತೆ ಇರುವಂತ ಸಂದರ್ಭದಲ್ಲಿ ಚುನಾವಣೆ ಬಂದಿರೋದ್ರಿಂದಾಗಿ ಒಂದ್ ಕಡೆ ಲೋಕಸಭೆ ಮುಗಿತು, ಮತ್ತೊಂದು ಕಡೆ ಚಿಂಚೋಳಿ ಉಪಚುನಾವಣೆ ಆರಂಭಗೊಂಡಿರೋದ್ರಿಂದಾಗಿ ಇಲ್ಲಿ ಯಾವುದೇ ರೀತಿಯ ನೀತಿ ಸಮಿತಿ ಜಾರಿ ಇರೋದ್ರಿಂದ ಯಾವುದೇ ರೀತಿಯ ಚಟುವಟಿಕೆಗಳು ನಡೀತಾ ಇಲ್ಲ ಮತ್ತು ಅಧಿಕಾರಿಗಳು ಸಭೆ ಕರಿತಾ ಇಲ್ಲ, ಜನಪ್ರತಿನಿಧಿಗಳು ಸಹ ಸಭೆ ಕರಿತಾ ಇಲ್ಲ. ಹೀಗಾಗಿ ಜನರು ಕೂಗಿ ಯಾರು ಕೇಳಲಾರ್ದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಈಗಾಗಲೇ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಚುನಾವಣಾ ಆಯೋಗಕ್ಕೆ, ನೀವು ಒಂದು ಸಭೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಮತ್ತು ಜಿಲ್ಲೆಯ ಬರ ಪರಿಸ್ಥಿತಿಯ ಅಧ್ಯಯನಕ್ಕೆ, ಒಂದು ಅವಲೋಕನಕ್ಕೆ ಮತ್ತು ಅದಕ್ಕೆ ಮುಂದಿನ ಕ್ರಮ ಕೈಗೊಳ್ಳಕ್ಕೆ ಅನುವು ಮಾಡಿಕೊಡಿ ಅಂತ ಮಾತು ಹೇಳಿದ್ದಾರೆ. ಆದ್ರೆ ಇಲ್ಲಿವರೆಗೂ ಸಹ ಚುನಾವಣಾ ಆಯೋಗ ಯಾವುದೇ ಅನುಮತಿ ನೀಡಿಲ್ಲ. ಹೀಗಾಗಿ ಜನರ ಕೂಗು ಕೇಳೋರು ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಶಿವರಾಮ ಸುನಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.